ಒಂದೂವರೆ ಅಲ್ವಾ? ಹುಡುಗಿ ಅಂತಾನೆ ಬರುತ್ತೆ. ಒಳ್ಳೆ ಕಥೆನಪ್ಪ. ಹಾ ನೋಡಿ, ಹೌದೌದು, ಶ್ರೀಧರ್ದು ಭಾರಿ ದೊಡ್ಡ ಕಾಂಟ್ರವರ್ಸಿ ಆಗಿದೆಯಲ್ಲ. ನಿಜ. ಹಾ 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 ನೋಡಿ. ಹಾ 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 ನೋಡಿ ಮೇಡಮ್, ಏನಪ್ಪ ಏನ್ ಮಾಡೋದು ಮಾಡಿ ಅಲ್ಲಿ ಅದು ಯಾರು ಮೆಂಬರ್ ಅಂತ ಅವ್ರು ಫಂಕ್ಷನ್ ಮಾಡಿ ಅವ್ರು ಇವ್ರು ನೀವು ಗಾಡಿ ಮುಂಚೆನೆ ಕಲ್ತಿರ್ತಾರೆ ಅಂತ ನೀವು ಫಾಲೋ ಮಾಡಿಲ್ಲ, ಆದ್ರೆ ಅವ್ರು ಫಾಲೋ ಮಾಡಿ ನೋಡಿ. ಅವರು ಕಲ್ಸಿದ್ದು ಫಾಲೋ ಮಾಡಿ ತುಂಬಾ ವಿದ್ಯಾರ್ಥಿ ಒಂದು 4 ಮಾತ್ರ ಕಲ್ತಿದ್ದಾರೆ. ನೋಡಿ ಮೇಡಮ್, ಅವರು ಅದು ಇವನ್ನೆಲ್ಲ ಕಳಿಸಿ ಹೆಂಗ್ ಮಾಡ್ಬೇಕಾದ್ರೆ ಅವ್ರಿಗೆ ಎಷ್ಟು ಇನ್ಫಾರ್ಮೇಶನ್ಸ್ ಇರ್ಬೇಕು. ಅಲ್ಲ ಅವರು ನನ್ ಮೊದ್ಲೇ ಕೊಟ್ಟಿದ್ದು, ಮೊದ್ಲೇ ಒಂದು ಮೆಸೇಜ್ ಮಾಡಿದ್ದ ನನಗೆ ಮಾಡಿದ್ರು. ಅದ್ರ ಇವ್ರು ಪದ್ಮಾಯಿತಾಗ ಆ ಲೆಟ್ರೇ ಇಲ್ಲ ಇವಾಗ. ಪದ್ಮಾಯಿತಾಗ ಕೊಟ್ಟಿದ್ರಂತ? ಹಾ 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 ಆ ಲೆಟ್ರೇ ಇಲ್ಲ ನೋಡಿ ಮೇಡಮ್. ಹಾ 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 ಅಪ್ಪ ಹೌದು. ಅಲ್ಲ ಅವರು ಲೆಟರ್ ಕೊಟ್ಟು ಅವರು ಫಾಲೋ ಅಪ್ ಮಾಡಿಲ್ಲ ಅನ್ಸುತ್ತೆ ಅಲ್ಲ? ಮಾಡಿಲ್ಲ. ಏನ್ ಮೇಡಮ್? ಅಲ್ಲ ಅವರು ಗಾಡಿನಲ್ಲಿ ಹೋಗ್ತಿದ್ಲಲ್ಲ, ಹಾ 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 ನೋಡಿ ಮಾಡ್ಕೊಂಡು ಇಲ್ಲ ಮಾಡೋದಕ್ಕೆ ಮನ್ಸಾಕ್ಷಿ ಆದ್ರೆ ಹೆಂಗ್ ಬರುತ್ತೆ ಮೇಡಮ್? ಹೋಗಿಲ್ಲ ಅಲ್ಲ, ಮನ್ಸಾದ್ರೆ ಹೆಂಗ್ ಬರುತ್ತೆ? ಇಷ್ಟೆಲ್ಲ ಇದ್ ಮಾಡೋದಿಕ್ಕೆ ದೇವಸ್ಥಾನಗಳ ಕೆಲಸ ಮಾಡೋರು ಅಲ್ವಾ ಮೇಡಮ್? ನೋಡಿದ್ರ ಬಂಧುಗಳೇ, ಇವತ್ತು ದೇವಾಲಯದ ಕೆಲಸವನ್ನ ಭಗವಂತನ ಕೆಲಸ ಅಂತ ಶ್ರದ್ಧೆಯಿಂದ ಮಾಡಬೇಕಾಗಿತ್ತು. ಇವರು ಕಾರಲ್ಲಿ, ಒಳಂಗಿಯಲ್ಲಿ ಸರ್ಕಾರಿ ಕಾರನ್ನು ಉಪಯೋಗಿಸ್ಕೊಳ್ಳೋದು ಅಂದ್ರೇನು? ಮುಜರಾಯಿ ಇಲಾಖೆಗೆ ಮುಜುಗರ ತರುವಂತಹ ಕೆಲಸವನ್ನ ಇವರು ಮಾಡೋದಕ್ಕೆ ಮನಸ್ಸಾದ್ರೆ ಹೇಗೆ ಬರುತ್ತೆ? ಕೆ ಪದ್ಮಾ, ಶೀಲಾ ಇಂಥ ಮಹಿಳೆಯರು ದೇಶ, ಧರ್ಮ, ದೇವರು, ಪ್ರಾಮಾಣಿಕತೆ ಇದರ ಬಗ್ಗೆ ಸ್ವಲ್ಪ ಶ್ರದ್ಧೆ ಇಲ್ವಾ? ನೋಡುಗರು ನಮ್ಮನ್ನು ಏನು ಅಂದುಕೊಳ್ತಾರೆ, ಅವ್ರು ಬೇಕಾದ್ರೆ ಖಾಸಗಿಯಾಗಿ ಹೊರಗಡೆ ಏನನ್ನ ಮಾಡ್ಕೊಳ್ಳಿ ಅನ್ನೋ ಖಂಡಿತ ಪ್ರಶ್ನೆ ಮಾಡಲ್ರಿ. ಇಲಾಖೆಯ ಒಳಗೆ 4 ಜನ ನೌಕರರಿಗೆ ಆದರ್ಶವಾಗಿರ್ಬೇಕಲ್ವಾ? ರಾಮ ಇರ್ಬೋದು, ಶ್ರೀಧರ ಇರ್ಬೋದು, ಅವನು ಯಾರೋ ರಾಜಾರಾಮ್ ಇರ್ಬೋದು, ಇಂತಹ ಸಾಲು ವ್ಯಕ್ತಿಗಳು ಈ ರೀತಿ ಅಂತ ವ್ಯಕ್ತಿಗಳನ್ನು ದುರುಪಯೋಗ ಪಡಿಸ್ಕೊಳ್ಳೋದು, ಇಲಾಖೆಯ ಒಳಗೆ ಕೆಲಸ ಮಾಡುವಂಥವರು ದೇವಾಲಯದ ಕೆಲಸ ಶ್ರದ್ಧೆಯಿಂದ ಮಾಡಿದ್ರೆ ಭಗವಂತ ನಿಮ್ಗೆ ಎಷ್ಟು, ನಿಮ್ಮ ಮಕ್ಕಳು ಮನೆಗೆ ಚೆನ್ನಾಗಿರ್ತಾನಲ್ರಿ, ಆ ಶ್ರದ್ಧೆನೇ ಇಲ್ವಾ ನಿಮಗೆ? ಇವರು ಕಾರನ್ನ ಈ ರೀತಿ ಒಳ ಅಂಗಿಯಲ್ಲಿ ಸಾರ್ವಜನಿಕವಾಗಿ ಗ್ಲಾಸ್ ಹಾಕೊಂಡು ಇವರು ಮಾಡಬಾರದನ್ನೆಲ್ಲ ಮಾಡಿದ್ರೆ ನಾಗರಿಕರಿಗೆ ಗೊತ್ತಾಗಲ್ಲ ಅನ್ಕೊಂಡಿದ್ದೀರೇನು? ಕಂಟಿನ್ಯೂಸ್ ಆಗಿ ಪ್ರತಿ ದಿವಸ ಯಾವುದೋ ಒಬ್ಬ ವ್ಯಕ್ತಿ ಪ್ರತಿ ದಿವಸ ವಿಡಿಯೋ ಮಾಡಿದ್ದಾನೆ. ಆ ವಿಡಿಯೋ ಮಾಡಿರುವಂತ ದಾಖಲೆಗಳನ್ನ, ಬರವಣಿಗೆಯಲ್ಲಿ ವಿಡಿಯೋಗಳನ್ನ
ಬನಶಂಕರಿ ದೇವಾಲಯ ಕೊಟ್ಟಿದ್ದಾರೆ. ನಿಮ್ಮ ದೇವಾಲಯದಲ್ಲಿ ಕೆಲಸ ಮಾಡುವಂತ ನೌಕರರು, ಮಹಿಳಾ ನೌಕರರು ಈ ರೀತಿ ಮಾಡಿದ್ದಾರೆ ಅಂತ ಕೆಲವು ಒಂದೆರಡು ವರ್ಷಗಳಿಂದ ಕೊಟ್ಟಂತ ಪೇಪರ್ಗಳನ್ನ ನಾಪತ್ತೆ ಮಾಡಿದ್ದೀರಿ. ನ್ಯಾಯಾಲಯದಲ್ಲಿ, ದೇವಾಲಯಗಳಲ್ಲಿ, ಇಲಾಖೆಯಲ್ಲಿ ಮತ್ತೆ ನಿಮ್ಮ ಕುಟುಂಬದಲ್ಲಿ ಈ ರೀತಿ ಸುಳ್ಳು ಹೇಳ್ಕೊಂಡೇ ಜೀವನ ಕಳೆದ್ರೆ ನಿಮ್ಮನ್ನು ಯಾರೇ ನಂಬ್ತಾರೆ? ಸಮಾಜಕ್ಕೆ ನೀವು ಮಾದರಿ ಆಗ್ತೀರಾ? ನೀವು ಊಹೆ ಮಾಡಕ್ಕೂ ಸಾಧ್ಯ ಇಲ್ವಲ್ಲ. ಇಂತಹ ಮಹಿಳೆಯರನ್ನ, ಇಂತಹ ನೌಕರರನ್ನ ತಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ತಿರುವಂತ ಇನ್ನೂ ಮೇಲಧಿಕಾರಿಗಳೇನಿದ್ದೀರಿ, ಬಹಳ ಶಾಂತವಾಗಿ ಒಬ್ಬರೇ ಕೂತು ಯೋಚನೆ ಮಾಡಿ, ಇದು ಎಷ್ಟು ಮಟ್ಟಿಗೆ ಸರಿ? ನಿಮ್ಮ ಸ್ವಾರ್ಥಕ್ಕೋಸ್ಕರ ಇಡೀ ಇಲಾಖೆ ತಲೆ ತಗ್ಸುವಂತ ಕೆಲಸ ಮಾಡ್ತಿದ್ದೀರಲ್ಲ, ನಿಮ್ಗೆಲ್ಲ ಭಗವಂತ ಒಳ್ಳೇದು ಮಾಡ್ತಾನ? ಮಾನ್ಯ ಆಯುಕ್ತರೇ ಮತ್ತು ಸಚಿವರೇ, ಇದು ನಿಮಗ್ ಬಿಟ್ಟಿದ್ದು. ಇವರ ಹಣೆ ಬರಹವನ್ನ ಚೇಂಜ್ ಮಾಡೋದು ಅಥವಾ ಇವ್ರನ್ನ ಇಲ್ಲೇ ಉಳಿಸ್ಕೊಂಡು ಇನ್ನ ಮಾಡಬಾರ್ದನ್ನ ಮಾಡಿಸೋದು ನಿಮ್ ಕೈನಲ್ಲಿ. ನಾವು ನಾಗರಿಕ ಸಮಾಜದ ಬಂಧುಗಳಾಗಿ ಕಾದು ನೋಡ್ತೀವಿ, ನೀವು ಎಷ್ಟು ಚೆನ್ನಾಗಿ ಇದನ್ನ ನಿಭಾಯಿಸ್ತೀರಿ, ಸುಸಂಸ್ಕೃತ ವ್ಯಕ್ತಿಗಳನ್ನ ಮಾತ್ರ ಮುಜರಾಯಿ ಇಲಾಖೆಯಲ್ಲಿ ಇಟ್ಕೊಳ್ತೀರಾ ಅಂತ ನೋಡೋಣ.